ಎಇಒ ಇಂಡಿಯಾ ಪೋರ್ಟಲ್ನಲ್ಲಿ ಇಎಂಐ ಸ್ಕೀಮ್ ರಿಜಿಸ್ಟ್ರೇಷನ್ ಕುರಿತ ಈ ಟ್ಯುಟೋರಿಯಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇಎಂಐ ಅಪ್ಲಿಕೇಶನ್ ಸಲ್ಲಿಸುವ ಮೊದಲು ಅಗತ್ಯವಿರುವ ನಿಮ್ಮ ಇಎಂಐ ರಿಜಿಸ್ಟ್ರೇಷನ್ ಅನ್ನು ಪೂರ್ಣಗೊಳಿಸಲು ಸರಳ ಹಂತದ ಪ್ರಕ್ರಿಯೆ ಕುರಿತು ಮಾರ್ಗದರ್ಶನ ನೀಡುತ್ತೇವೆ. ರಿಜಿಸ್ಟ್ರೇಷನ್ ಅನ್ನು ಪರಿಶೀಲಿಸಿ ಮತ್ತು ಅನುಮೋದಿಸುವುದು ಸಂಬಂಧಿತ ಡಿಐಸಿ ಆಫೀಸರರ ಜವಾಬ್ದಾರಿ ಆಗಿದ್ದು, ಅದಾದ ನಂತರವೇ ಇಎಂಐ ಅರ್ಜಿ ಸಲ್ಲಿಸುವ ಆಯ್ಕೆ ಸಕ್ರಿಯವಾಗುತ್ತದೆ. ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ದಯವಿಟ್ಟು ಕೆಳಗಿನವುಗಳನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ 10 ಡಿಜಿಟ್ ಇಂಪೋರ್ಟರ್ ಎಕ್ಸ್ಪೋರ್ಟರ್ ಕೋಡ್ ಐಇಸಿ ಸಿದ್ಧವಾಗಿರಿಸಿ. ಡಿಜಿಎಫ್ಟಿ ಪೋರ್ಟಲ್ನಿಂದ ನಿಮ್ಮ ಐಇಸಿ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ವ್ಯೂ ಐಇಸಿ ಪ್ರೊಫೈಲ್ ಪೇಜ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಕೆಳಗಿನವುಗಳನ್ನು ಒಳಗೊಂಡ ಒಂದು ಮರ್ಜ್ಡ್ ಪಿಡಿಎಫ್ ಫೈಲ್ ಅನ್ನು ರಚಿಸಿ. ಐಇಸಿ ಸರ್ಟಿಫಿಕೇಟ್ ಮತ್ತು ಡಿಜಿಎಫ್ಟಿ ವ್ಯೂ ಐಇಸಿ ಪ್ರೊಫೈಲ್ ಪೇಜ್ನ ಸ್ಕ್ರೀನ್ ಶಾಟ್. ಡಿಜಿಎಫ್ಟಿ ಪ್ರೊಫೈಲ್ನಲ್ಲಿ ತೋರಿಸಿರುವ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ನೀವು ಇಎಂಐ ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ನಮೂದಿಸುವ ವಿವರಗಳಿಗೆ ಹೊಂದಿಕೆ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಬ್ರೌಸರ್ನಲ್ಲಿ ಎಇಒ ಇಂಡಿಯಾ ಪೋರ್ಟಲ್ ತೆರೆಯಿರಿ. eoindia.gov.in ಹೋಮ್ ಪೇಜ್ನಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಫಾರ್ಮ್ ಒಂದು ಪಾಪ್ಅಪ್ ವಿಂಡೋದಲ್ಲಿ ತೆರೆಯುತ್ತದೆ. ರಿಜಿಸ್ಟರ್ ಫಾರ್ ಡ್ರಾಪ್ ಡೌನ್ ಮೆನುವಿನಲ್ಲಿ ಇಎಂಐ ಆಯ್ಕೆ ಮಾಡಿ. ಇಎಂಐ ಆಯ್ಕೆ ಮಾಡಿದ ನಂತರ ಡಿಐಸಿ ಝೋನ್ ಅನ್ನು ಸಿಸ್ಟಮ್ ಆಟೋಮ್ಯಾಟಿಕಲಿ ತುಂಬುತ್ತದೆ. ನಂತರ ನಿಮ್ಮ ಐಇಸಿ ಮತ್ತು ಡಿಜಿಎಫ್ಟಿ ಪ್ರೊಫೈಲ್ನಲ್ಲಿ ಕಾಣಿಸುವಂತೆ ಅಗತ್ಯವಿರುವ ವಿವರಗಳನ್ನು ನಿಖರವಾಗಿ ನಮೂದಿಸಿ. ನೀವು ಕೆಳಗಿನ ಮಾಹಿತಿಯನ್ನು ನೀಡಬೇಕಾಗುತ್ತದೆ: ಎಂಟಿಟಿ ನೇಮ್, ಐಇಸಿ ನಂಬರ್, ಮೊಬೈಲ್ ನಂಬರ್, ಇಮೇಲ್ ಐಡಿ. ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಡಿಜಿಎಫ್ಟಿ ಐಇಸಿ ಪ್ರೊಫೈಲ್ ವಿವರಗಳಿಗೆ ಹೊಂದಿಕೆಯಾಗುವುದನ್ನು ಖಚಿತಪಡಿಸಿಕೊಳ್ಳಿ. ನಂತರ ನಿಮ್ಮ ಅಕೌಂಟಿಗೆ ಬಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ರಚಿಸಿ. ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಕೆಳಗಿನವುಗಳನ್ನು ಒಳಗೊಂಡ ಮರ್ಜ್ ಮಾಡಿದ ಪಿಡಿಎಫ್ ಫೈಲ್ ಅನ್ನು ಅಪ್ಲೋಡ್ ಮಾಡಿ. ಐಇಸಿ ಸರ್ಟಿಫಿಕೇಟ್ ಮತ್ತು ಡಿಜಿಎಫ್ಟಿ ವ್ಯೂ ಐಇಸಿ ಪ್ರೊಫೈಲ್ ಸ್ಕ್ರೀನ್ ಶಾಟ್ ನಲ್ಲಿ ರಿಜಿಸ್ಟರ್ಡ್ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವಂತೆ ಖಚಿತಪಡಿಸಿಕೊಳ್ಳಿ. ಒಂದು ಮರ್ಜ್ ಮಾಡಿದ ಪಿಡಿಎಫ್ ಫೈಲ್ ಮಾತ್ರ ಅಪ್ಲೋಡ್ ಮಾಡಬೇಕು. ಫಾರ್ಮ್ ಸಲ್ಲಿಸಿದ ನಂತರ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಒಟಿಪಿ ಕಳುಹಿಸಲಾಗುತ್ತದೆ. ಪರಿಶೀಲನೆಯನ್ನು ಪೂರ್ಣಗೊಳಿಸಲು ಪೋರ್ಟಲ್ನಲ್ಲಿ ಒಟಿಪಿಯನ್ನು ಎಂಟರ್ ಮಾಡಿ. ಪರಿಶೀಲನೆ ಪೂರ್ಣಗೊಂಡ ನಂತರ ನಿಮ್ಮ ರಿಜಿಸ್ಟ್ರೇಷನ್ ವಿನಂತಿಯನ್ನು ಪರಿಶೀಲನೆ ಮತ್ತು ಅನುಮೋದನೆಗಾಗಿ ಸಂಬಂಧಿತ ಡಿಐಸಿ ಆಫೀಸರಿಗೆ ಕಳುಹಿಸಲಾಗುತ್ತದೆ. ಸಲ್ಲಿಸಿದ ವಿವರಗಳನ್ನು ಡೆಸಿಗ್ನೇಟೆಡ್ ಆಫೀಸರ್ ರಿಂದ ಪರಿಶೀಲಿಸಲಾಗುತ್ತದೆ. ರಿಜಿಸ್ಟ್ರೇಷನ್ ಅನುಮೋದನೆ ಆದ ನಂತರ ಪೋರ್ಟಲ್ನಲ್ಲಿ ಇಎಂಐ ಅಪ್ಲಿಕೇಶನ್ ಫೈಲ್ ಮಾಡಲು ಅವಕಾಶವನ್ನು ಸಕ್ರಿಯಗೊಳಿಸಲಾಗುತ್ತದೆ. ಅನುಮೋದನೆ ನಂತರ ನಿಮ್ಮ ಇಎಂಐ ರಿಜಿಸ್ಟ್ರೇಷನ್ ಅನುಮೋದನೆಯಾಗುತ್ತದೆ ಎಂಬುದನ್ನು ತಿಳಿಸುವ ದೃಢೀಕರಣ ಇಮೇಲ್ ನಿಮಗೆ ಬರುತ್ತದೆ. ನೀವು ಈಗ ಪೋರ್ಟಲ್ಗೆ ಲಾಗಿನ್ ಮಾಡಿ ನಿಮ್ಮ ಇಎಂಐ ಅಪ್ಲಿಕೇಶನ್ ಫೈಲಿಂಗ್ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ eoindia.gov.in ಗೆ ಭೇಟಿ ನೀಡಿ. ರಿಜಿಸ್ಟ್ರೇಷನ್ ಸಮಯದಲ್ಲಿ ನೀವು ತೊಂದರೆಗಳನ್ನು ಎದುರಿಸಿದರೆ ನೀವು ಹೆಲ್ಪ್ ಡೆಸ್ಕ್ ಅನ್ನು ಸಂಪರ್ಕಿಸಬಹುದು. ಇಎಂಐ ಹೆಲ್ಪ್ ಡೆಸ್ಕ್ -dic@gov.in ಅಥವಾ 011-233-10014.